ಸ್ನೇಹಿತರೆ, ಕಾರ್ತಿಕ ಪುರಾಣದ 24ನೇ ಅಧ್ಯಾಯ. ಭಕ್ತ ಅಂಬರೀಷ. ಹಾತ್ರಿ ಮಹರ್ಷಿಯು ಅಗತ್ಯ ಮುನಿಗೆ ಕಾರ್ತಿಕ ವ್ರತಾಚರಣೆ ಮಹಿಮೆ ಕುರಿತು ಇನ್ನಷ್ಟು ತಿಳಿಸಲು ಮುಂದಾದನು. ಮುನಿವರ, ಕಾರ್ತಿಕ ಮಾಸದಲ್ಲಿ ಆಚರಿಸುವ ವ್ರತ ಕುರಿತು ಎಷ್ಟೆಂದು ಹೇಳಲಿ. ಈ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ, ಅದರಲ್ಲಿಯೂ ಗಂಗಾ ನದಿಯಂತಹ ಮಹಾನದಿಗಳಲ್ಲಿ ಮಾಡುವ ಸ್ನಾನ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಗ್ರಹಣ ದಿನಗಳಲ್ಲಿ ಸ್ನಾನ ಮಾಡಿ ದಾನಗಳನ್ನು ನೀಡಿದರೆ ಅಂಥವನಿಗೆ ಒಳ್ಳೆ ಫಲಗಳು ಸಿಗುತ್ತವೆ. ಉತ್ಥಾನ ದ್ವಾದಶಿಯ ದಿನ ಶ್ರದ್ಧಾಭಕ್ತಿಗಳಿಂದ ಕೈಲಾದಷ್ಟು ಯಥಾಶಕ್ತಿ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅಧಿಕ ಫಲ ಸಿಗುತ್ತದೆ. ಆ ದಾನ ಆಚರಿಸಿದ ಒಳ್ಳೆಯ ಕಾರ್ಯದ ಫಲವು ಬೇರೆ ದಿನಗಳಲ್ಲಿ ಆಚರಿಸಿದ ಧರ್ಮ ಕಾರ್ಯಗಳಿಗೆ ಸಿಗುವ ಫಲಕ್ಕಿಂತಲೂ ಅಧಿಕೋತ್ತಮವಾಗಿರುವುದು. ಕಾರ್ತಿಕ ಶುಕ್ಲ ದಶಮಿ ದಿನ ಹಗಲು ಮಾತ್ರ ಭೋಜನ ಮಾಡಬೇಕು, ರಾತ್ರಿ ಭೋಜನ ಮಾಡಬಾರದು. ಏಕಾದಶಿಯ ದಿನ ಹರಿನಾಮ ಸ್ಮರಣೆಯಲ್ಲಿ ನಿರತನಾಗಿ ಇಡೀ ದಿನ ಉಪವಾಸವಿರಬೇಕು. ಬಳಿಕ ದ್ವಾದಶಿ ದಿನ ವ್ರತಾಚರಣೆಯನ್ನು ಮುಗಿಸಿ ದ್ವಾದಶಿ ತಿಥಿ ಇರುವಾಗಲೇ ಭೋಜನ ಮಾಡಬೇಕು ಎಂದನು. ಆಗ ಅಗಸ್ತ್ಯನು, ಮಹರ್ಷಿ, ಹಿಂದೆ ಯಾರಾದರೂ ದ್ವಾದಶಿ ವ್ರತ ಆಚರಿಸಿದವರು ಇದ್ದರೆ ಇದನ್ನು ತಿಳಿಸುವವನಾಗು ಎಂದು ಕೇಳಿಕೊಂಡನು. ಆಗ ಆತ್ರಿ ಮುನಿಯು, ಕುಂಭೋದ್ಭವ, ಖಂಡಿತವಾಗಿ ಹೇಳುತ್ತೇನೆ. ಭಕ್ತ ಅಂಬರೀಷನು ದ್ವಾದಶಿ ವ್ರತಾಚರಣೆಗೆ ಹೆಸರಾಗಿದ್ದನು. ಅವನ ಕಥೆಯನ್ನು ಹೇಳುವೆನು, ಕೇಳು. ಹಿಂದೆ ಅಂಬರೀಷನೆಂಬ ರಾಜನಿದ್ದನು. ಆತನು ಹರಿಭಕ್ತ ಎಂದು ದೇವರ ನಾಮವನ್ನು ಸ್ಮರಿಸದೇ ಇರಲಿಲ್ಲ. ನಾರಾಯಣನಲ್ಲಿ ಅಪಾರ ಭಕ್ತಿ ಇದ್ದ ಆತನು ಪ್ರತಿ ದ್ವಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಿದ್ದನು. ಒಮ್ಮೆ ಹೀಗಾಯಿತು. ಆ ದಿನ ದ್ವಾದಶಿ, ಆದರೆ ಕೆಲವೇ ಗಳಿಗೆಗಳು ಮಾತ್ರ ದ್ವಾದಶಿ ತಿಥಿ ಇದ್ದಿತು. ಆ ಗಳಿಗೆಗಳು ಮುಗಿಯುವುದರೊಳಗೆ ದ್ವಾದಶಿ ವ್ರತವನ್ನು ಮುಗಿಸಬೇಕಾಗಿದ್ದಿತ್ತು. ಅಂಬರೀಷನು ಹೊತ್ತಿಗೆ ಮೊದಲೇ ಎದ್ದು ನಿತ್ಯ ಕರ್ಮಾನುಸಂಧನಾಗಿ ದ್ವಾದಶಿ ವ್ರತವನ್ನು ಕೈಗೊಂಡು ವ್ರತಾಚರಣೆ ಮಾಡಿ ಮುಗಿಸಿ ಬ್ರಾಹ್ಮಣ ಸಮಾರಾಧನೆ ನಡೆಸಲು ಸಿದ್ಧನಾದನು. ಆದರೆ ಏನು ಹೇಳಲಿ, ಆ ಸಮಯದಲ್ಲಿ ಮಹಾಕೋಪಿಷ್ಠನೆಂದು ಹೆಸರಾದ ದುರ್ವಾಸ ಮುನಿಯು ಅಂಬರೀಷನ ಅರಮನೆಗೆ ಬಂದನು. ದ್ವಾದಶಿ ಗಳಿಗೆಗಳು ಬಹಳ ಕಡಿಮೆ ಇದ್ದವು. ಅಂಬರೀಷನು ದುರ್ವಾಸರನ್ನು ಆದರದಿಂದ ಬರಮಾಡಿಕೊಂಡು, ಮಹರ್ಷಿ, ನೀವು ಬಂದು ನನ್ನ ಅರಮನೆ ಪುನೀತವಾಯಿತು. ನಾನು ದ್ವಾದಶಿ ವ್ರತ ಆಚರಣೆಯಲ್ಲಿದ್ದೇನೆ. ದ್ವಾದಶಿ ಗಳಿಗೆಗಳು ಮುಗಿಯಲು ಇನ್ನು ಸ್ವಲ್ಪ ಹೊತ್ತು ಮಾತ್ರ ಇದೆ. ಅಷ್ಟರೊಳಗೆ ಭೋಜನವನ್ನು ಮಾಡಿ ಮುಗಿಸಬೇಕು. ಇಲ್ಲದಿದ್ದರೆ ವ್ರತಭಂಗವಾಗುತ್ತದೆ. ಆದುದರಿಂದ ತಾವು ದಯಮಾಡಿ ದ್ವಾದಶಿ ಗಳಿಗೆಯು ಕಳೆಯುವುದರೊಳಗೆ ಶೀಘ್ರವಾಗಿ ಸ್ನಾನ ಮಾಡಿ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ವಿನೀತವಾಗಿ ನುಡಿದನು. ದುರ್ವಾಸ ಮುನಿಯು ಆಯಿತೆಂದು ಸ್ನಾನ ಮಾಡಿ ಬರಲು ಸಮೀಪದ ನದಿಗೆ ಹೋದನು. ಆದರೆ ಎಷ್ಟು ಹೊತ್ತಾದರೂ ಹಿಂದಿರುಗಿ ಬರಲಿಲ್ಲ. ಆಗ ಅಂಬರೀಷನು ಚಿಂತಾಕ್ರಾಂತನಾಗಿ, ಭಗವಂತ, ದ್ವಾದಶಿ ಗಳಿಗೆಗಳು ಮುಗಿಯುತ್ತಾ ಬಂದಿವೆ. ಅತಿಥಿಯಾಗಿ ಬಂದ ದುರ್ವಾಸ ಮುನಿಗಳು ಸ್ನಾನಕ್ಕೆ ಹೋದವರು ಇನ್ನೂ ಬರಲಿಲ್ಲ. ಅವರಿಗೆ ಆತಿಥ್ಯ ನೀಡುವುದಾಗಿ ಮಾತು ಕೊಟ್ಟಿದ್ದೇನೆ. ಒಂದು ವೇಳೆ ಅವರಿಗೆ ಉಣಬಡಿಸದೆ ನಾನು ಭುಜಿಸಿದೆನಾದರೆ ಅದು ಘೋರ ಪಾಪವಾಗುವುದು. ಹಾಗೆ ಮಾಡುವುದು ಸರಿಯಲ್ಲ. ಇನ್ನು ದುರ್ವಾಸರು ಬರುವವರೆಗೆ ಕಾಯುತ್ತಾ ಕುಳಿತರೆ ದ್ವಾದಶಿ ಗಳಿಗೆಗಳು ಮುಗಿದು ವ್ರತಭಂಗವಾಗುವುದು. ಅಯ್ಯೋ ದೇವರೇ, ಈಗೇನು ಮಾಡಲಿ? ದುರ್ವಾಸರು ಶೀಘ್ರ ಕೋಪಿಗಳು. ಒಂದು ವೇಳೆ ಅವರು ಬರುವುದರೊಳಗೆ ವ್ರತಾಚರಣೆಗೆಂದು ದ್ವಾದಶಿ ಪಾರಾಯಣೆ ಮಾಡಿಬಿಟ್ಟರೆ ಅವರು ನನ್ನನ್ನು ಶಪಿಸದೇ ಇರುವುದಿಲ್ಲ. ಉಭಯ ಸಂಕಟವಾಯಿತಲ್ಲ. ದಿಕ್ಕು ತೋಚದಂತಾಗಿದೆ. ದ್ವಾದಶಿ ಗಳಿಗೆಗಳು ಮುಗಿದು ಹೋದರೆ ಹರಿಭಕ್ತಿಗೆ ಊನವಾಗುವುದು. ನಾನು ಇದುವರೆಗೂ ಗಳಿಸಿದ ಪುಣ್ಯಗಳೆಲ್ಲ ನಶಿಸಿ ಹೋಗುತ್ತವೆ. ಏನು ಮಾಡಲಿ ತಂದೆ? ಆದರೂ ಮುನಿಯು ಬಾರದೆ ನಾನು ದ್ವಾದಶಿ ಪಾರಾಯಣೆಯನ್ನು ಆಚರಿಸಿದರೆ ನನಗೆ ಖಂಡಿತ ಶಾಪ ಕೊಡುತ್ತಾರೆ. ಆದರೇನು, ಶ್ರೀ ಹರಿಗಿಂತಲೂ ದುರ್ವಾಸ ಮುನಿ ದೊಡ್ಡವರಲ್ಲ. ಆದುದರಿಂದ ನಾನು ಮುನಿಯು ಬರದಿದ್ದರೂ ಸರಿಯೇ ದ್ವಾದಶಿ ಗಳಿಗೆಯು ಮೀರುವುದಕ್ಕೆ ಮೊದಲೇ ಪಾರಣೆಯನ್ನು ಮುಗಿಸುವೆನು. ಏನೇ ಇರಲಿ, ನನ್ನ ಅರಮನೆಯಲ್ಲಿರುವ ಹಿರಿಯರನ್ನು, ಜ್ಞಾನಿಗಳನ್ನು ಕೇಳಿ ಅವರ ಅನುಮತಿ ಪಡೆದು ಅಂತೆಯೇ ನಡೆಯುವೆನು ಎಂದು ಮನಸ್ಸಿನಲ್ಲಿ ಆಲೋಚಿಸಿದನು. ಕೂಡಲೇ ಅರಮನೆಯ ಸರ್ವಜ್ಞರೆನಿಸಿದ ಹಿರಿಯರನ್ನು ಕರೆಸಿ, ಸ್ವಾಮಿ, ತಾವು ವಿದ್ವಾಂಸರು ಹಾಗೂ ವಿಪ್ರಶ್ರೇಷ್ಠರು. ನನಗೆ ಒಂದು ಸಂದೇಹ ಉಂಟಾಗಿದೆ. ನಾನು ದ್ವಾದಶಿ ಗಳಿಗೆಗಳು ಮುಗಿಯುವುದರೊಳಗೆ ಭೋಜನ ಮಾಡಬೇಕು. ಆದರೆ ದುರ್ವಾಸರು ಬರುತ್ತಾರೆಂದು ಕಾದಿದ್ದೇನೆ. ಅವರು ಸ್ನಾನಕ್ಕೆ ಹೋದವರು ಇನ್ನೂ ಬಂದಿಲ್ಲ. ಅವರಿಗೆ ದ್ವಾದಶಿ ಗಳಿಗೆ ಮುಗಿಯುವುದರೊಳಗೆ ಬರಲು ಹೇಳಿದ್ದೇನು. ಈಗ ದ್ವಾದಶಿ ಗಳಿಗೆ ಮುಗಿಯುವುದರೊಳಗೆ ಪಾರಣೆ ಮಾಡಲೇ ಅಥವಾ ದುರ್ವಾಸರು ಬರುವವರೆಗೂ ಕಾದಿರಲೇ? ಇದು ನನಗೆ ಸಂಶಯವಾಗಿದೆ. ದಯಮಾಡಿ ನಾನು ಈಗ ಯಾವ ರೀತಿ ವರ್ತಿಸಬೇಕೆಂದು ತಿಳಿಸುವವರಾಗಿ ಎಂದು ಕೇಳಿಕೊಂಡನು. ಆಗ ಅರಮನೆಯ ಹಿರಿಯ ಜ್ಞಾನಿಗಳೊಬ್ಬರು ಅಂಬರೀಷನು ಹೇಳಿದ್ದನ್ನೆಲ್ಲ ಆಲೋಚನೆ ಮಾಡಿ, ರಾಜನೇ, ನಮಗೆ ಉಂಟಾಗುವ ಹಸಿವು ಬಾಯಾರಿಕೆಗಳನ್ನು ಹೋಗಲಾಡಿಸಲು ನಾವು
ಅನ್ನ ನೀರುಗಳನ್ನು ಉಪಯೋಗಿಸುವೆವು. ನಾವು ಸೇವಿಸಿದ್ದ ಷಡ್ರಸಗಳನ್ನು ಜೀರ್ಣವಾಗುವಂತೆ ಮಾಡುವವನು ಜಠರ ಅಗ್ನಿ ರೂಪದಲ್ಲಿ ಎಲ್ಲಾ ಪ್ರಾಣಿಗಳಲ್ಲಿಯೂ ನೆಲೆಸಿರುವ ಭಗವಂತನೇ. ನಾವು ಸೇವಿಸಿದ ಆಹಾರ ಜೀರ್ಣವಾದ ಬಳಿಕ ನಮಗೆ ಬಲ ಬರುವುದು. ಇಲ್ಲಿ ಅಗ್ನಿ ಪರಮ ಪೂಜ್ಯನು. ಪ್ರಾಣವಾಯುವಿನಿಂದ ಜಠರಾಗ್ನಿ ಪ್ರಕಾಶಿಸಿ ನಮಗೆ ಹಸಿವು ನೀರಡಿಕೆಗಳುಂಟಾಗುತ್ತವೆ. ಇನ್ನು 12 ಗಳಿಗೆಗಳು ಮೀರಿದ ಬಳಿಕ ಊಟ ಮಾಡಿದರೆ ಇದುವರೆಗೂ ಲಭಿಸಿದ ಪುಣ್ಯಗಳು ನಶಿಸುವವು. ಪರಮಾತ್ಮನ ಪ್ರೀತ್ಯರ್ಥವಾಗಿ ನೀನು 12 ಗಳಿಗೆಗಳು ಮುಗಿಯುವುದರೊಳಗೆ ಭೋಜನ ಮಾಡುವುದು ಸರಿಯೇ. ಆದರೂ ಅತಿಥಿಯೊಬ್ಬನು ಹಸಿದಿರುವಾಗ ಭೋಜನ ನೀಡುವುದಾಗಿ ಹೇಳಿಯಾದ ಬಳಿಕ ಅವನಿಗೆ ಭೋಜನವಿಡದೆ ನೀನು ಅಥವಾ ಯಾರೇ ಆಗಲಿ ಮಾನವ ಧರ್ಮವನ್ನು ಮೀರಿ ಆಹಾರವನ್ನು ಸ್ವೀಕರಿಸಬಾರದು. ಅದರಲ್ಲಿಯೂ ಮಹಾತಪೋನಿಷ್ಠನಾದ ದುರ್ವಾಸ ಮಹರ್ಷಿಗೆ ಆತಿಥ್ಯ ನೀಡುವುದಾಗಿ ಹೇಳಿರುವೆ. ಅವರನ್ನು ಬಿಟ್ಟು ಭೋಜನ ಮಾಡಿದ್ದೇ ಆದರೆ ಅವರಿಗೆ ಅವಮಾನ ಮಾಡಿದಂತಾಗುವುದು. ಅಲ್ಲದೆ ನೀನು ಇದುವರೆಗೂ ಗಳಿಸಿದ ಪುಣ್ಯ ಫಲಗಳೆಲ್ಲ ನಾಶವಾಗುತ್ತವೆ. ಈಗ ನೀನು ಯಾವುದು ಕೈಕೊಂಡರೂ ಉಭಯ ಸಂಕಟವೇ, ಪ್ರಾಯಶ್ಚಿತ್ತವೇ ಕಾಣುತ್ತಿಲ್ಲ. ನನಗೆ 2 ಗೌರವ ಸೂಚಕಗಳೇ ಆಗಿವೆ. 12 ಪಾರಣೆಯೂ ಮಾಡಬೇಕು, ಆದರೆ ಅತಿಥಿಗೂ ಸತ್ಕಾರ ನೀಡಬೇಕು. ಸ್ವಲ್ಪ ಆಲೋಚಿಸಿ ನೋಡುತ್ತೇನೆ ಎಂದರು. ಇದರೊಂದಿಗೆ 24ನೇ ಅಧ್ಯಾಯವು ಮುಕ್ತಾಯಗೊಂಡಿದೆ. ಈ ಅಧ್ಯಾಯವನ್ನು ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಪಠಿಸಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ. ಓಂ ನಮಃ ಶಿವಾಯ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.